ಶ್ರೀ ಗುರುಭ್ಯೋ ನಮಃ. ಆಸ್ತಿಕರೇ, ಇದು ಕ್ಷೇಮ ಮಾರ್ಗ. ಈ ದಿವಸ ಆಷಾಢ ಶುದ್ಧ ಪೌರ್ಣಿಮೆ, ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ. ವೇದವ್ಯಾಸರ ತದನಂತರ ಬಂದ ಎಲ್ಲ ಗುರುಗಳ ಉಪಕಾರ ಸ್ಮರಣೆ ಮಾಡಿ ವಂದಿಸಿ ಅವರ ಕೃಪೆಗೆ ಪಾತ್ರರಾಗುವ ಸುದಿನ. ಬ್ರಹ್ಮಜ್ಞಾನಿ ಗುರುಗಳ ಬಳಿಗೆ ಹೋಗಲು ಶುದ್ಧಿಯಿಂದ ಹೋಗಬೇಕು. ಗಂಗಾವತಿ ಬಳಿಯ ಆನೆಗುಂದಿಯ ನವವೃಂದಾವನ ತಲುಪಲು ತುಂಗಭದ್ರೆಯ ಸಹಾಯದಿಂದಲೇ ಶುದ್ಧರಾಗಿ ತಲುಪಬೇಕಾಗುತ್ತದೆ. ಹನುಮನ ಮತವೇ ಹರಿಯ ಮತವು. ರಾಯ ಅಂದರೆ ಕಲ್ಲು ಅಂತಲೂ ಹನುಮಂತನಂತಲೂ ಆಗುತ್ತದೆ. ಮೋಕ್ಷಾಪೇಕ್ಷಿಯಾಗಿ ಆದವಾನಿಯ ರಣಮಂಡಲ ಆಂಜನೇಯನ ಭಯಂಕರ ಬಂಡೆಕಲ್ಲನ್ನೇರಿ ಕುಳಿತಿರುವ ಮಾಧ್ವಯತಿ ಶ್ರೀ 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 ವಾಮನತೀರ್ಥರು ಕೂಡ ವ್ಯಾಸ ಪೂರ್ಣಿಮಾದಂದೇ ವೃಂದಾವನಸ್ಥರಾದರು. ಶೇಷಾಂಶ ಸಂಭೂತರಾದ ಮಾಧವತೀರ್ಥರಿಂದ ಯತ್ಯಾಶ್ರಮ ಪಡೆದ ವಾಮನತೀರ್ಥರು ತಮ್ಮನ್ನು ಕಾಣಲು ಬರುವ ಭಕ್ತರು ಬೆಟ್ಟ ಹತ್ತುತ್ತಾ ದಾರಿ ತಪ್ಪಿದಾಗ ಅವರ ಮುಂದೆ ಸರ್ಪವಾಗಿ ನಿಂತು ಸರಿಯಾದ ದಾರಿ ಹಿಡಿಯುವಂತೆ ಮಾಡಿದ ಅನೇಕ ದೃಷ್ಟಾಂತಗಳಿವೆ. ಆದವಾನಿಯ ನವಾಬನನ್ನು ಕರ್ನೂಲ್ ನವಾಬನು ಸೆರೆಮನೆಯಲ್ಲಿ ಬಂಧಿಸಿದ್ದ. ಬಿಡಿಸಿ ತರುವಂತೆ ಜನ ಪ್ರಾರ್ಥಿಸಲಾಗಿ ವಾಮನತೀರ್ಥರು ಕರ್ನೂಲಿಗೆ ತೆರಳಿ ನದಿಯ ತಟದಲ್ಲಿ ಠಿಕಾಣಿ ಹೂಡಿ ಆದವಾನಿ ನವಾಬನನ್ನು ಬಿಡುಗಡೆ ಮಾಡುವವರೆಗೂ ನಾವಿಲ್ಲೇ ಠಿಕಾಣಿ ಹೂಡುವುದಾಗಿ ಸಂದೇಶ ಕಳುಹಿಸಿದರು. ಇದರಿಂದ ಕ್ರೋಧಗೊಂಡ ಕರ್ನೂಲ್ ನವಾಬನು ಠಿಕಾಣಿ ಹೂಡಿಕೊಂಡೇ ಕುಳಿತಿರಲಿ ಅಂದನಂತೆ. ವಾಮನತೀರ್ಥರು ನದಿ ತಟಕ್ಕೆ ಪವಿತ್ರ ಸ್ನಾನಕ್ಕೆ ಬರುವ ಆರ್ತಿ ಭಕ್ತರಿಗೆ ತಮ್ಮ ತಪೋಬಲದಿಂದ ದಿವಾಕರಾಯ ವಿದ್ಮಹೆ ಭಾಸ್ಕರಾಯ ಧೀಮಹಿ ತನ್ನೋ ಭಾನು ಪ್ರಚೋದಯಾತಂತ ಉಚ್ಚರಿಸುತ್ತಲೇ ಕುರುಡನಿಗೆ ದೃಷ್ಟಿದಾನ ಮಾಡಿದರು. ಹೆಳವನು ನಡೆಯುವಂತೆ ಮಾಡಿದರು. ಈ ಸುದ್ದಿಯು ಕರ್ನೂಲು ನವಾಬನ ಕಿವಿಗೆ ಬಿತ್ತು. ಏನೋ ಸಂಚು ಹೂಡಿರಬೇಕೆಂದು ಕರ್ನೂಲ್ ನವಾಬನು ವಾಮನತೀರ್ಥರ ಬಳಿ ಬಂದು ಬೆಳಗಾಗುವುದರೊಳಗೆ ಗಡಿಯಾಚೆ ಹೋಗಲು ಆದೇಶಿಸಿ ಹೋದ. ಧ್ಯಾನಸ್ಥರಾದ ವಾಮನತೀರ್ಥರು ಸೆರೆಮನೆಯಲ್ಲಿದ್ದ ಆದವಾನಿ ನವಾಬನನ್ನು ಬುಸುಗುಟ್ಟುವ ಭಯಂಕರ ಸರ್ಪ ಮಾಡಿಬಿಟ್ಟರು. ಸರ್ಪದ ಆಕಾರ ಮತ್ತು ಬುಸುಗುಟ್ಟುವಿಕೆಯಿಂದ ಭಯಭೀತರಾದಂಥ ಕಾವಲಿನವರು ಕರ್ನೂಲ್ ನವಾಬನಿಗೆ ವಿಷಯ ತಿಳಿಸಿದಾಗ ಬಂದು ನೋಡಲಾಗಿ ಆದವಾನಿ ನವಾಬನಿರಬೇಕಾದಲ್ಲಿ ಬುಸುಗುಟ್ಟುವ ಸರ್ಪ ಕಂಡು ಬೆಚ್ಚಿಬಿದ್ದ. ವಾಮನತೀರ್ಥರಲ್ಲಿ ಬಂದು ಬೇಡಿಕೊಂಡ. ಹಾವಾಡಿಗರಿಂದ ಹಿಡಿಸಲಾಗದ ಸರ್ಪದ ಭಯದಿಂದ ಮುಕ್ತಿ ಕೊಡಿಸಬೇಕೆಂದು ವಿನಂತಿಸಿಕೊಂಡ. ಅದಕ್ಕೆ ವಾಮನತೀರ್ಥರು, ಸರಿ, ಈಗ ನೀವು ಹೋಗ್ರಿ, ಅಲ್ಲಿ ಆದವಾನಿ ನವಾಬನು ಸೆರೆಮನೆಯೊಳಗಿರ್ತಾನ, ಆತನನ್ನು ನೀವು ಬಿಡುಗಡೆಗೊಳಿಸ್ರಿ ಅಂತ ಹೇಳಿದಾಗ ಆ ರೀತಿ ಕರ್ನೂಲ್ ನವಾಬ ಹೋಗಿ ಅಲ್ಲಿ ನೋಡಲಾಗಿ ಆ ಸರ್ಪದ ಸ್ಥಳದಲ್ಲಿ ಮತ್ತೆ ಆದವಾನಿ ನವಾಬನಿದ್ದ. ಆತನನ್ನು ಆ ಕ್ಷಣದಲ್ಲೇ ಬಿಡುಗಡೆಗೊಳಿಸಿದ. ಈ ರೀತಿಯಾಗಿ ಬಿಡುಗಡೆಗೊಂಡ ಆದವಾನಿ ನವಾಬನು ವಾಮನತೀರ್ಥರ ಶಿಷ್ಯನಾದ. ಮುಂದೆ ಅಶಾಶ್ವತವಾದ ತನ್ನ ಭಂಡಾರವನ್ನಿಡುವ ಸ್ಥಳದಲ್ಲಿಯೇ ಶಾಶ್ವತವಾದ ದೈವೀ ಸಂಪತ್ತಿನ ಭಂಡಾರವಾದ ವಾಮನತೀರ್ಥರ ವೃಂದಾವನಕ್ಕೆ ಏರ್ಪಾಡು ಮಾಡಿದ ಸ್ಥಳವೇ ಭಂಡಾರಗಲ್ಲು ಆಯಿತು. ಭಂಡಾರಗಲ್ಲಿನ ವೃಂದಾವನಕ್ಕೆ ಹತ್ತಿರ ಚಂದ್ರತೀರ್ಥ ಎಂಬ ಪುಷ್ಕರಣಿ ಇದೆ. ಶ್ರೀ ವಿದ್ಯಾಭೂಷಣ ತೀರ್ಥರು ವಾಮನತೀರ್ಥರ ದರ್ಶನಕ್ಕೆಂದು ಹೋದಾಗ ಭಕ್ತರ ಮಗುವೊಂದು ಕಾಣೆಯಾಯಿತು. ವಾಮನತೀರ್ಥರನ್ನು ವಿದ್ಯಾಭೂಷಣ ತೀರ್ಥರು ಪ್ರಾರ್ಥಿಸಲಾಗಿ ಚಂದ್ರತೀರ್ಥದಲ್ಲಿ ಮುಳುಗಿದ್ದ ಮಗು ಅಪಾಯದಿಂದ ಪಾರಾಗಿ ಹೊರಬಂದಿತು. ಗುರುಕಾರುಣ್ಯಕ್ಕೆ ಸಮನಾದದ್ದು ಮತ್ತೊಂದಿಲ್ಲ. ವ್ಯಾಸತೀರ್ಥರ ಆಜ್ಞೆ ಮೇರೆಗೆ ಸ್ನಾನಾನಂತರ ಭಿಕ್ಷೆಗೂ ಪೂರ್ವದಲ್ಲಿ ಮಾಡಬೇಕಾದ ಅವಶ್ಯ ಕ್ರಿಯೆಗಳನ್ನು ಮಾಡದೆ ಭಿಕ್ಷೆ ಸ್ವೀಕರಿಸಿದ ವಾದಿರಾಜ ಸ್ವಾಮಿಗಳನ್ನು ಶಿಷ್ಯನಾದ ನಾರಾಯಣಾಚಾರ್ಯನು ಜನಗಳ ಮುಂದೆ ಆಡಿಕೊಂಡು ನಿಂದೆ ಮಾಡಿದ್ದರಿಂದ ಬ್ರಹ್ಮರಾಕ್ಷಸನಾಗಿ ಅಲೆದ. ಅದೇ ಗುರುವಿನ ಕಾರುಣ್ಯದಿಂದ ಆ ಹೀನ ಸ್ಥಿತಿಯಿಂದ ಮುಕ್ತನಾದ. ಈ ದಿವಸ ವೇದ ದ್ರಷ್ಟಾರರನ್ನು, ಗುರುಯತಿಯನ್ನು, ಮಧ್ವಾಚಾರ್ಯ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಜಯತೀರ್ಥರನ್ನು, ಮಂತ್ರಾಲಯ ಪ್ರಭುಗಳನ್ನು, ಸತ್ಯಧ್ಯಾನರನ್ನು, ವಿಶ್ವೇಶತೀರ್ಥರನ್ನು, ಹೀಗೆ ಸದ್ವಿದ್ಯೆ ಕಲಿಸಿದ ಎಲ್ಲ ಗುರುಗಳನ್ನು ಅವರಿವರೆಂದೆಣಿಸದೆ ಗೌರವಿಸಿ ವಂದಿಸುವುದರಿಂದ ನಾವು ಉದ್ಧತಿಯ ಗುರಿಯತ್ತ ಹತ್ತಿರವಾಗುತ್ತೇವೆ. ವರ್ಷಪೂರ್ತಿ ಗುರುನಿಂದನೆ ಮಾಡಿದ ಬಗ್ಗೆ ಪಶ್ಚಾತ್ತಾಪ ಮಾಡಿಕೊಳ್ಳಲು ಇಚ್ಛಿಸಬಯಸುವವರು ಈ ದಿನ ಗುರುವಂದನೆ ಮಾಡಿ ಗುರುನಿಂದನಾಪರಾಧದಿಂದ ಹಿಂದೆ ಸರಿಯಲು ಬಯಸಿದರೆ
ಅದೇ ಕ್ಷೇಮ ಮಾರ್ಗ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.